ನಮಸ್ಕಾರ ರೈತ ಬಾಂಧವರೇ, ವೀಕ್ಷಕರೇ, ನಾವು ರೈತರಿಗೆ ಸಂಬಂಧಿಸಿದ ಮಳೆ, ಗೊಬ್ಬರ, ಬೀಜ ಹಾಗೂ ಸರ್ಕಾರಿ ಯೋಜನೆಗಳ ಸುದ್ದಿಗಳನ್ನು ನಿರಂತರವಾಗಿ ನೀಡುತ್ತಾ ಬಂದಿದ್ದೇವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಹೆಚ್ಚಾಗಿರುವುದರಿಂದ ಮಳೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವುದು ರೈತರಿಗೆ ತುಂಬಾ ಮುಖ್ಯವಾಗಿದೆ. ಅದಕ್ಕಾಗಿ ಭಾರತೀಯ ಹವಾಮಾನ ಇಲಾಖೆ ಅಂದರೆ IMD ವರದಿ ಆಧರಿಸಿ ಮಳೆ ಸಂಬಂಧಿತ ಸುದ್ದಿಗಳಿಗೆ ನಾವು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ. ರಾಜ್ಯದಲ್ಲಿ ಮಳೆಗಾಗಿ ಕಾದಿದ್ದ ರೈತರಿಗೆ ಮತ್ತೆ ಆತಂಕ ಶುರುವಾಗಿದೆ. ಜೂನ್ನಲ್ಲಿ ನಿರೀಕ್ಷಿಸಿದಷ್ಟು ಮಳೆ ಸುರಿಯದ ಹಿನ್ನೆಲೆ ಇದೀಗ ಜುಲೈ ತಿಂಗಳಲ್ಲೂ ಮಳೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂಬ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಇನ್ನು ಗಂಭೀರ ಸ್ಥಿತಿ ಏನೆಂದರೆ ಜುಲೈನಲ್ಲಿ ರಾಜ್ಯದಲ್ಲಿ 94% ಮಳೆ ಕೊರತೆ ದಾಖಲಾಗುವ ಸಾಧ್ಯತೆ ಇದೆ ಎಂದು IMD ಆತಂಕ ವ್ಯಕ್ತಪಡಿಸಿದೆ. ಮಳೆಗಾಗಿ ಕಾಯುತ್ತಿದ್ದ ರೈತರು ಈಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಹಲವೆಡೆ ಬೆಳೆಗಳು ಒಣಗುತ್ತಿವೆ. ಬಿತ್ತನೆ ಮಾಡಿದ ಜಮೀನುಗಳಲ್ಲಿ ಮೊಳಕೆ ಸರಿಯಾಗಿ ಹೊಡೆಯುತ್ತಿಲ್ಲ. ಮೊಳಕೆ ಹೊಡೆದ ಬೆಳೆಗಳು ಕೂಡ ನೆಲದ ತೇವಾಂಶ ಇಲ್ಲದೆ ಬಾಡಿ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯಿಂದ ರೈತರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಮರ್ಪಕ ಮಳೆ ಆಗದ ಕಾರಣ ಕೃಷಿ ಚಟುವಟಿಕೆಗಳು ಸಂಕಷ್ಟಕ್ಕೆ ಸಿಲುಕಿವೆ. ಮಳೆಯನ್ನೇ ನಂಬಿಕೊಂಡು ಬಿತ್ತನೆ ಮಾಡಿದ ರೈತರು ಈಗ ಆಕಾಶದತ್ತ ಮುಖ ಮಾಡಿ ಕಾದಿದ್ದಾರೆ. ಹಲವೆಡೆ ಬಿತ್ತನೆಯಾದ ಬೀಜ ಮೊಳಕೆ ಹೊಡೆಯದೆ ನೆಲದಲ್ಲೇ ಹಾಳಾಗುತ್ತಿದೆ. ಇನ್ನು ಕೆಲವು ಕಡೆ ಮೊಳಕೆ ಹೊಡೆದ ಬೆಳೆಗಳು ತೇವಾಂಶದ ಕೊರತೆಯಿಂದ ಬಾಡುತ್ತಿವೆ. ಜಮೀನಿನಲ್ಲಿ ಮಣ್ಣಿನ ತೇವಾಂಶ ಇಲ್ಲದ ಕಾರಣ ಬೆಳೆಗಳು ಬೆಳವಣಿಗೆ ಕಾಣದೆ ಹಳದಿ ಬಣ್ಣಕ್ಕೆ ತಿರುಗುತ್ತಿವೆ ಎಂದು ರೈತರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕಿಂತಲೂ ಹೆಚ್ಚು ಕಳವಳಕಾರಿಯಾದ ವಿಚಾರ ಏನೆಂದರೆ ಕೆಲ ಭಾಗಗಳಲ್ಲಿ ಅಡಕೆ ಸೇರಿದಂತೆ ತೋಟಗಾರಿಕೆ ಬೆಳೆಗಳ ಮೇಲೂ ಮಳೆ ಕೊರತೆಯ ಹೊಡೆತ ಬೀಳತೊಡಗಿದೆ. ನೀರು ಸಿಗದೆ ನಿರಂತರ ಬಿಸಿಲಿನಿಂದ ಅಡಕೆ ಮರಗಳು ಒಣಗುವ ಲಕ್ಷಣಗಳು ಕಾಣಿಸುತ್ತಿವೆ ಎಂಬ ಮಾಹಿತಿ ರೈತರಿಂದ ಹೊರಬಿದ್ದಿದೆ. ಒಂದು ಕಡೆ ಬಿತ್ತನೆ ಮಾಡಿದ ಬೆಳೆ ಉಳಿಸಿಕೊಳ್ಳುವುದು ಕಷ್ಟವಾಗಿದ್ದರೆ ಇನ್ನೊಂದು ಕಡೆ ತೋಟಗಾರಿಕೆ ಬೆಳೆಗಳನ್ನು ಉಳಿಸಿಕೊಳ್ಳುವುದು ಸವಾಲಾಗಿ ಪರಿಣಮಿಸಿದೆ. ಇದರಿಂದ ರೈತರ ಮೇಲೆ ಡಬಲ್ ಹೊಡೆತ ಬಿದ್ದಂತಾಗಿದೆ. ಹವಾಮಾನ ಇಲಾಖೆಯ ಅಂದಾಜಿನ ಪ್ರಕಾರ ಈಗಾಗಲೇ ಜೂನ್ನಲ್ಲಿ ರಾಜ್ಯದಲ್ಲಿ ದಾಖಲಾಗಬೇಕಿದ್ದ ಮಳೆಯ ಪ್ರಮಾಣಕ್ಕಿಂತ ಕಡಿಮೆ ಮಳೆ ಆಗಿದೆ. ಜುಲೈ ತಿಂಗಳುಗಳಲ್ಲೂ ಮಳೆ ಚುರುಕಾಗದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ. ಸಾಮಾನ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳು ಕೃಷಿಗೆ ಅತ್ಯಂತ ಮಹತ್ವದ ಅವಧಿ. ಈ ಸಮಯದಲ್ಲಿ ಮಳೆ ಸರಿಯಾಗಿ ಬರದಿದ್ದರೆ ಬಿತ್ತನೆ ಹಿನ್ನಡೆಯಾಗುತ್ತದೆ, ಬೆಳೆಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಮುಂದಿನ ತಿಂಗಳುಗಳಲ್ಲೂ ಅದರ ಪರಿಣಾಮ ಮುಂದುವರಿಯುತ್ತದೆ. ಅದರಲ್ಲೂ ಮಳೆ ಆಧಾರಿತ ಕೃಷಿ ಹೆಚ್ಚಿರುವ ಉತ್ತರ ಕರ್ನಾಟಕ ಭಾಗದಲ್ಲಿ ಇದರ ಹೊಡೆತ ಇನ್ನೂ ಹೆಚ್ಚು. ರೈತರು ಈಗಾಗಲೇ ಬೀಜ, ಗೊಬ್ಬರ, ಔಷಧಿ, ಟ್ರ್ಯಾಕ್ಟರ್ ವೆಚ್ಚ ಸೇರಿದಂತೆ ಸಾಕಷ್ಟು ಹಣ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಕೈಕೊಟ್ಟ ಕಾರಣ ಆ ಹೂಡಿಕೆ ನೀರಿನಲ್ಲಿ ಹೋಮವಾದಂತಾಗಿದೆ. ಬ್ಯಾಂಕ್ ಸಾಲ, ಖಾಸಗಿ ಸಾಲ, ಇನ್ಪುಟ್ ವೆಚ್ಚಗಳ ಒತ್ತಡ ನಡುವೆ ಮಳೆ ಬಾರದಿರುವುದು ರೈತರ ಆತಂಕವನ್ನು ಹೆಚ್ಚಿಸಿದೆ. ಒಮ್ಮೆ ಬಿತ್ತನೆ ಮಾಡಿದ ಬೆಳೆ ಹಾಳಾದರೆ ಮತ್ತೆ ಮರುಬಿತ್ತನೆ ಮಾಡಲು ಹೆಚ್ಚುವರಿ ವೆಚ್ಚ ಬೇಕಾಗುತ್ತದೆ. ಅದಕ್ಕೂ ಮಳೆ ಭರವಸೆ ಇಲ್ಲದಿದ್ದರೆ ರೈತರು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗುತ್ತದೆ. ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಭಾಗದ ರೈತರು ಹೇಳುವುದೇನೆಂದರೆ ಜಮೀನಿಗೆ 2 ಒಳ್ಳೆಯ ಮಳೆ ಬಂದಿದ್ದರೆ ಬೆಳೆ ಹಿಡಿಯುತ್ತಿತ್ತು. ಆದರೆ ಮಳೆ ನಿಂತು ಹೋಗಿದ್ದರಿಂದ ಮೊಳಕೆ ಬಂದ ಬೆಳೆ ಕೂಡ ಒಣಗುತ್ತಿದೆ. ನೆಲದಲ್ಲಿ ತೇವಾಂಶವೇ ಇಲ್ಲ. ಇನ್ನು ಕೆಲವು ದಿನ ಮಳೆ ಬರದಿದ್ದರೆ ಬೆಳೆ ಉಳಿಸುವುದು ಕಷ್ಟ ಎಂದು ರೈತರು ತಮ್ಮ ನೋವು ಹೊರಹಾಕುತ್ತಿದ್ದಾರೆ. ಇನ್ನೊಂದು ಪ್ರಮುಖ ಆತಂಕ ಎಂದರೆ ಮಳೆ ಕೊರತೆ ಮುಂದುವರೆದರೆ ಕೃಷಿ ಮಾತ್ರವಲ್ಲ, ಕುಡಿಯುವ ನೀರು, ಮೇವು, ಪಶುಸಂಗೋಪನೆ ಮೇಲೂ ಪರಿಣಾಮ ಬೀಳಬಹುದು. ಗ್ರಾಮೀಣ ಭಾಗದಲ್ಲಿ ಕೆರೆ, ಕೊಳಗಳು ತುಂಬುತ್ತಿದ್ದರೆ ಮುಂದಿನ ತಿಂಗಳುಗಳಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆ ಇದೆ. ಗ್ರಾಮೀಣ ಭಾಗದಲ್ಲಿ ಕೆರೆ, ಕೊಳಗಳು ತುಂಬದಿದ್ದರೆ ಮುಂದಿನ ತಿಂಗಳುಗಳಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆ ಇದೆ. ಹೀಗಾಗಿ ಈಗಲೇ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯ ಪರಿಸ್ಥಿತಿಯ ಮೇಲೆ ನಿಗಾ ಇಟ್ಟು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವು ಕೇಳಿಬರುತ್ತಿದೆ. ರೈತರು ಸರ್ಕಾರದ ಮುಂದೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮಳೆ ಕೊರತೆ ಮುಂದುವರೆದರೆ ಬೆಳೆ ಹಾನಿ ಸಮೀಕ್ಷೆ ತಕ್ಷಣ ನಡೆಸಬೇಕು. ಅವಶ್ಯಕತೆ ಇದ್ದರೆ ಬರ ಪರಿಸ್ಥಿತಿ ಘೋಷಣೆ ಮಾಡುವ ಬಗ್ಗೆ ಚಿಂತನೆ ನಡೆಸಬೇಕು ಮತ್ತು ರೈತರಿಗೆ ಪರಿಹಾರ
ಮರು ಬಿತ್ತನೆ ಬೀಜ, ಬೆಳೆ ವಿಮೆ ಸಂಬಂಧ ಸಹಾಯ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮಳೆ ಬಂದರೂ ತಡವಾದ ಮಳೆ ಬೆಳೆಗಳಿಗೆ ಎಷ್ಟು ನೆರವಾಗುತ್ತದೆ, ಬರದೆ ಹೋದರೆ ನಷ್ಟ ಎಷ್ಟಾಗುತ್ತದೆ ಎಂಬ ಚಿಂತೆ ಈಗ ರೈತರನ್ನು ಕಾಡುತ್ತಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಳೆ ಕೊರತೆ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಜುಲೈ ತಿಂಗಳಲ್ಲೂ ಮಳೆ ಕೈಕೊಟ್ಟರೆ ಉತ್ತರ ಕರ್ನಾಟಕ ಸೇರಿ ಹಲವು ಭಾಗಗಳ ರೈತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೈತರು ಆಕಾಶದತ್ತ ಮುಖ ಮಾಡಿ ಮಳೆಯ ನಿರೀಕ್ಷೆಯಲ್ಲಿ ಕಾದಿದ್ದಾರೆ. ಬಿತ್ತನೆಯಾದ ಬೀಜ ಮೊಳಕೆ ಹೊಡೆಯದೆ ಮೊಳಕೆ ಬಂದ ಬೆಳೆ ತೇವಾಂಶ ಇಲ್ಲದೆ ಬಾಡುತ್ತಿದ್ದು ಅಡಕೆ ಮರಗಳು ಒಣಗುವ ಲಕ್ಷಣ ಕಾಣಿಸುತ್ತಿರುವುದು ಆತಂಕ ಹೆಚ್ಚಿಸಿದೆ. ಈಗಾದರೂ ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗಲಿ, ರೈತರ ಬೆಳೆ ಉಳಿಯಲಿ ಅನ್ನೋದೇ ಎಲ್ಲರ ಆಶಯ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.